ಬೇಕು ಹೆಂಡತಿ ಮಕ್ಳಾಗಿಲ್ವಾ ಇಲ್ಲ ಮದುವೆ ಆಗಿಲ್ವಾ? ಏನಾಗೆ ಇಲ್ಲ ಮದುವೆ ಆಗಿರಲ್ವಾ ಇಲ್ಲ ಮಕ್ಳಾಗಿರಲ್ವಾ? ಹೆಂಗ್ ತಗೋಬೇಕದು? ಯಾವ್ದು ರೀತಿ ತಗೋಬೇಕು? ಅವ್ರ ತಂದೆ ಅಥವಾ ತಾಯಿ ಅಥವಾ ಅವ್ರ ಅಜ್ಜಿ ಯಾರ್ದನ್ನ ಡೀಟೇಲ್ ತಗೊಂಡು ಇಲ್ಲೇ ಆಡ್ ಮಾಡ್ಬೇಕು. ಅಲ್ಲ ಮದುವೆ ಆಗಿರೋದು ಬೇಡ, ಮಕ್ಳಾಗಿರೋದು ಬೇಡ. ಹೇಳ್ತಾ ಇದೀನಿ. ಯಾವ ರೂಲ್ಸ್ ನೀವು ನಂಬರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಂಬರಾಗಿದ್ರೆ ನೀವ್ ಇವತ್ತಿಗೂ ಇಲ್ಲ. ಮತ್ ನೀವ್ ಹೆಂಗ್ ಕೇಳೋದ್ ಕ್ವಶನ್ ಅದು? SIR ನಾನೇ ಮಾಡ್ತಾ ಇದೀನಲ್ಲ. ನೀನ್ ಯಾವನ ಕೇಳಕ್ಕೆ? ನೀನ್ ಯಾವನ ಕೇಳಕ್ಕೆ ತಗೊಂಬಂದು ಬಿಜೆಪಿ ಸಪೋರ್ಟ್ ಮತ್ತೆ ನೀನು ಇದಕ್ ಬೇರೆ ಅದು ಬೇರೆ ಇದೆ. ಕಂಪ್ಲೇಂಟ್ ಕೊಡ್ತೇನೆ ನೀನು ಬೆಳಗ್ಗೆ. ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ? ನೀನ್ ಬಿಜೆಪಿ ಬಗ್ಗೆ ನನ್ನ ಮಗನ್ ನನ್ ಗೊತ್ತು. ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ. ನಿಂದು ಒಂದ್ ಕೇಸ್ ಆಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾತಾಡಿ ನೀನು? ಮಾತಾಡ್ಬೇಕು, ಇರ್ತದಲ್ಲಿ ಮಿಡ್ಕೊಂಡ್ ಮಾತಾಡು. ಅಲ್ಲ, ನಾನ್ ಕೇಳ್ತಾ ಇರೋದೇನ್ ಹೇಳು? ಏನ್ ಮಾತಾಡ್ತೀನಿ ನೀನು? ಏನ್ ಕೇಳ್ತಾ ಇರೋದ್ ಹೇಳು? ನಂದಿರೆಡ್ಡಿ ಮಕ್ಕಳು ಮಾತ್ರ ಮಾತಾಡೋರ? ಮಿಗ್ದವನ ಮಾತಾಡಿಲ್ವಾ? ಏನಂತ? ನಂದಿರೆಡ್ಡಿ ಮಕ್ಕಳು ಮಾತ್ರ ಓಟ್ ಡಿವೈಡ್ ಆಗತ್ತೆ, ಬೇರೆಯವ್ರಿಗೆ ಯಾರಿಗೂ ಆಗಲ್ಲ. ಎಲ್ರು ಕೇಳ್ತಾ ಇದೀನಿ ನಾಗೇಶ್, ಎಲ್ರು ಕೇಳ್ತಾ ಇದೀನಿ. ಏನ್ ಮಾತಾಡ್ತಾ ಇದೀನಿ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಕೀಟ್ ಹಿಡಿಯಕ್ ಬರ್ತದೆ ಸರ್ ಬಿಜೆಪಿ ಅವ್ರಿಗೆ ನೀವು. ಅದೇಂಗ್ ಬಕೆಟ್ ಹಿಡಿತಾ ಇದೀನಿ? ನೀನ್ ಬಿಜೆಪಿ ಬಕೀಟ್ ಹಿಡಿಯವನೇ ನೀನು, ನಂಗೆ ಗೊತ್ತೆಲ್ಲ ವಿಚಾರ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸರಿ, ನೀನ್ ದೊಡ್ಡ ಬಕೆಟ್ ನೀನು. ಅಲ್ಲ, ನೀನ್ ಸಂಬಂಧ ಇಲ್ದೇ ಇರೋ ವಿಚಾರ. ನನ್ನ ಸಂಬಂಧ ನಾನ್ ದೊಡ್ಡಪ್ಪ, ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ. ಸರಿನಪ್ಪ, ಆಯ್ತು. ತಗೊಬೇಕು ಹೆಂಡತಿ ಮಕ್ಳಾಗಿಲ್ವಾ ಇಲ್ಲ ಮದುವೆ ಆಗಿಲ್ವಾ? ಏನಾಗೆ ಇಲ್ಲ ಮದುವೆ ಆಗಿರಲ್ವಾ ಇಲ್ಲ ಮಕ್ಳಾಗಿರಲ್ವಾ? ಹೆಂಗ್ ತಗೋಬೇಕದು? ಯಾವ್ದು ರೀತಿ ತಗೋಬೇಕು? ಅವ್ರ ತಂದೆ ಅಥವಾ ತಾಯಿ ಅಥವಾ ಅವ್ರ ಅಜ್ಜಿ ಯಾರ್ದನ್ನ ಡೀಟೇಲ್ ತಗೊಂಡು ಇಲ್ಲೇ ಆಡ್ ಮಾಡ್ಬೇಕು. ಅಲ್ಲ ಮದುವೆ ಆಗಿರೋದು ಬೇಡ, ಮಕ್ಳಾಗಿರೋದು ಬೇಡ. ಹೇಳ್ತಾ ಇದೀನಿ. ಯಾವ ರೂಲ್ಸ್ ನೀವು ನಂಬರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಂಬರಾಗಿದ್ರೆ ನೀವ್ ಇವತ್ತಿಗೂ? ಇಲ್ಲ. ಮತ್ ನೀವ್ ಹೆಂಗ್ ಕೇಳೋದ್ ಕ್ವಶನ್ ಅದು? SIR ನಾನೇ ಮಾಡ್ತಾ ಇದೀನಲ್ಲ. ನೀನ್ ಯಾವನ ಕೇಳಕ್ಕೆ? ನೀನ್ ಯಾವನ ಕೇಳಕ್ಕೆ ತಗೊಂಬಂದು ಬಿಜೆಪಿ ಸಪೋರ್ಟ್ ಮತ್ತೆ ನೀನು ಇದಕ್ ಬೇರೆ ಅದು ಬೇರೆ ಇದೆ. ಕಂಪ್ಲೇಂಟ್ ಕೊಡ್ತೇನೆ ನೀನು ಬೆಳಗ್ಗೆ. ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ? ನೀನ್ ಬಿಜೆಪಿ ಬಗ್ಗೆ ನನ್ನ ಮಗನ್ ನನ್ ಗೊತ್ತು. ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ. ನಿಂದು ಒಂದ್ ಕೇಸ್ ಆಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾತಾಡಿ ನೀನು? ಮಾತಾಡ್ಬೇಕು, ಇರ್ತದಲ್ಲಿ ಮಿಡ್ಕೊಂಡ್ ಮಾತಾಡು. ಅಲ್ಲ, ನಾನ್ ಕೇಳ್ತಾ ಇರೋದೇನ್ ಹೇಳು? ಏನ್ ಮಾತಾಡ್ತೀನಿ ನೀನು? ಏನ್ ಕೇಳ್ತಾ ಇರೋದ್ ಹೇಳು? ನಂದಿರೆಡ್ಡಿ ಮಕ್ಕಳು ಮಾತ್ರ ಮಾತಾಡೋರ? ಮಿಗ್ದವನ ಮಾತಾಡಿಲ್ವಾ? ಏನಂತ? ನಂದಿರೆಡ್ಡಿ ಮಕ್ಕಳು ಮಾತ್ರ ಓಟ್ ಡಿವೈಡ್ ಆಗತ್ತೆ, ಬೇರೆಯವ್ರಿಗೆ ಯಾರಿಗೂ ಆಗಲ್ಲ. ಎಲ್ರು ಕೇಳ್ತಾ ಇದೀನಿ ನಾಗೇಶ್, ಎಲ್ರು ಕೇಳ್ತಾ ಇದೀನಿ. ಏನ್ ಮಾತಾಡ್ತಾ ಇದೀನಿ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಕೀಟ್ ಹಿಡಿಯಕ್ ಬರ್ತದೆ ಸರ್ ಬಿಜೆಪಿ ಅವ್ರಿಗೆ ನೀವು. ಅದೇಂಗ್ ಬಕೆಟ್ ಹಿಡಿತಾ ಇದೀನಿ? ನೀನ್ ಬಿಜೆಪಿ ಬಕೀಟ್ ಹಿಡಿಯವನೇ ನೀನು, ನಂಗೆ ಗೊತ್ತೆಲ್ಲ ವಿಚಾರ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸರಿ, ನೀನ್ ದೊಡ್ಡ ಬಕೆಟ್ ನೀನು. ಅಲ್ಲ, ನೀನ್ ಸಂಬಂಧ ಇಲ್ದೇ ಇರೋ ವಿಚಾರ. ನನ್ನ ಸಂಬಂಧ ನಾನ್ ದೊಡ್ಡಪ್ಪ, ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ. ಸರಿನಪ್ಪ, ಆಯ್ತು. ಇನ್ನು ಶಿಕ್ಷಕ ಶಿವಶಂಕರ್ ಆಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಯುವ ಮುಖಂಡರು ಕಾಂಗ್ರೆಸ್ ಯುವ ಮುಖಂಡನ ನಡೆಯನ್ನ ಖಂಡಿಸಿದ್ದಾರೆ. ನಮಸ್ಕಾರ. ಏನು ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಕಾಂಗ್ರೆಸ್ ಯುವ ಅಧ್ಯಕ್ಷ ಅಂತ ಹೇಳ್ಕೊಂಡು ಓಡಾಡ್ತಿರೋಂಥ ನಾಗೇಶ್ ರೆಡ್ಡಿ ಅವ್ರದ್ದು ಒಂದು ಆಡಿಯೋ ತುಣುಕು ಚಿಕ್ಕಬಳ್ಳಾಪುರ ಎಲ್ಲೆಡೆ ಓಡಾಡ್ತಾ ಇದೆ. ನಾನು ಸಮೇತ ಇವತ್ತು ಬೆಳಗ್ಗೆ ಫೋನ್ ಓಪನ್ ಮಾಡಿದಾಗ ಆ ತುಣುಕನ್ನು ಕೇಳಿಸ್ಕೊಂಡೆ. ಆ ತುಣುಕು ಯಾರನ್ನು ಮಾತಾಡಿದಾನಂತ ನಾನು ಕೂಲಂಕುಷವಾಗಿ ಕೇಳಿಸ್ಕೊಂಡಾಗ ಗೊತ್ತಾಯಿತು, ಒಬ್ಬ BLO ಅಂದರೆ ಒಬ್ಬ ಟೀಚರ್ನ ಆ ಒಂದು ನಾವು ಯಾರೂ ಆ ಮಾತಾಡೋದಕ್ಕೆ ಆಗಲ್ಲ ಅಂಥ ಸಂಸ್ಕೃತಿಯಲ್ಲಿ ಅವ್ರನ್ನ ಮಾತಾಡಿದ್ದಾರೆ. BLOs ಅಂದರೆ ಟೀಚರ್ಸು ಅಂತಂದರೆ ಯಾರು? ಗುರುಗಳು. ಅವ್ರು ನಮ್ಮ ಬದುಕಿಗೆ ಏನು ಬೇಕು, ನಾವು ಯಾವ ರೀತಿ ಬದುಕಬೇಕು ಅಂತ ಹೇಳ್ಕೊಡೋಂಥ ಗುರುಗಳ ಮೇಲೆ ಇವತ್ತು ಅವಾಚ್ಯ ಶಬ್ದಗಳಿಂದ ಅವ್ರ ಕೆಲಸಕ್ಕೆ ಅಡ್ಡಿ ಮಾಡಿಕೊಂಡು
ಅವ್ರು ಮಾಡೋ ಅಂಥ ಕೆಲಸಕ್ಕೆಲ್ಲ ಅಡ್ಡಿ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು ಅದು ಇದು ಅಂತ ಅವನು ಕೆಟ್ಟ ಪದಗಳಲ್ಲಿ ಉಪಯೋಗಿಸ್ಕೊಂಡು ಇವತ್ತು ಈ ನಾಗೇಶ್ ರೆಡ್ಡಿ ಅನ್ನೋರು ಮಾತಾಡಿದ್ದಾರೆ. ಅದೇ ರೀತಿಯಾಗಿ ಆಡಿಯೋದಲ್ಲಿ ಇನ್ನೊಂದು ಮಾತು ಅಂದಿದ್ದಾರೆ ಅವರು, ಏನು ನೀನು ಕಂಪ್ಲೇಂಟ್ ಕೊಡ್ತೀಯಾ ಬೆಳಗ್ಗೆಗೆ, ನನ್ನ ಮೇಲೆ ಆಲ್ರೆಡಿ 2 ಕಂಪ್ಲೇಂಟ್ ಆಗಿದೆ, ಏನಾಗುತ್ತೆ ನೋಡೋಣ, ಆಲ್ರೆಡಿ 2 ಕೇಸ್ ನನ್ನ ಮೇಲೆ ಆಗಿದೆ, ಏನಾಗುತ್ತೆ ನೋಡೋಣ ಅನ್ನೋ ರೀತಿಯಲ್ಲಿ ಅವರು ಇವತ್ತು ಮಾತಾಡಿದ್ದಾರೆ. ನಾನು ಹೇಳೋದೇನೆಂದರೆ, ಒಂದು 15 ದಿನಗಳ ಹಿಂದೆಗಡೆ ನಮ್ಮ ಪಕ್ಕದ ತಾಲೂಕಾದ ಶಿಡ್ಲಘಟ್ಟದಲ್ಲಿ MLA ಕ್ಯಾಂಡಿಡೇಟ್ ಆಗಿ ಸೋತಿದ್ದಂಥ, ಕಾಂಗ್ರೆಸ್ MLA ಕ್ಯಾಂಡಿಡೇಟ್ ಆಗಿ ಸೋತಿದ್ದಂಥ ರಾಜೀವ್ ಗೌಡ ಅವರು ಇದೇ ರೀತಿಯಾಗಿ ಒಬ್ಬ ಪೌರಾಯುಕ್ತೆ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದು ಅವ್ರು ಜೈಲು ಸೇರಿರ್ತಾರೆ. ಈಗ ಬೇಲ್ ಮೇಲೆ ಹೊರಗಡೆ ಓಡಾಡ್ತಾ ಇರ್ತಾರೆ. 2.5 ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈ ಕಾಂಗ್ರೆಸ್ ನಾವು ಏನಂತ ಇವ್ರನ್ನ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಬರೀ ಅವ್ರನ್ನ ಎದುರಿಸೋದು, ಅಧಿಕಾರಿಗಳನ್ನ ಎದುರಿಸೋದು, ಸಾರ್ವಜನಿಕರನ್ನ ಎದುರಿಸೋದು, ಇದೇ ರೀತಿಯಾಗಿ ಗೂಂಡಾವರ್ತನೆ ಮಾಡಿಕೊಂಡು ಇವತ್ತು ಇದರಲ್ಲಿ ಅವರು ನಡ್ಕೊಂಬರ್ತಾ ಇದ್ದಾರೆ, ಗೂಂಡಾವರ್ತನೆಯನ್ನು ಮಾಡ್ಕೊಂಬರ್ತಾ ಇದ್ದಾರೆ. ನಾವು ಕೇಳೋದಿಷ್ಟೇ, ಅವರೇ ಹೇಳ್ದಂಗೆ 2 ಕೇಸ್ ಆಗಿದೆ ನನ್ನ ಮೇಲೆ ಅಂತ ಹೇಳ್ತಾರೆ. ನಮ್ಮ ಪೊಲೀಸ್ ಇಲಾಖೆ ತುಂಬ ಸ್ಟ್ರಾಂಗ್ ಇದೆ. ಪಕ್ಕದ ರಾಜ್ಯಕ್ಕೆಲ್ಲ ಹೋದರೆ ನಾವು ಕರ್ನಾಟಕದ ಪೊಲೀಸ್ ಇಲಾಖೆ ತುಂಬ ಸ್ಟ್ರಾಂಗ್ ಇದೆ ಅಂತ ಮಾತಾಡ್ಕೋತಾರೆ. ನಮಗೆ ಪೊಲೀಸವ್ರ ಮೇಲೆ ತುಂಬ ನಂಬಿಕೆ ಇದೆ. ನಮ್ಮ ಪೊಲೀಸರು ಈ ನಾಗೇಶ್ ರೆಡ್ಡಿ ಏನು ಮಾತಾಡಿದಾನೋ ಇದಕ್ಕೆ ಈ ಶಿಕ್ಷಕರಿಗೆ ನ್ಯಾಯ ಕೊಡಬೇಕು. ಇವತ್ತು ಏನು ಅವ್ನು ಮಾತಾಡ್ತಿದ್ದಾನೆ ಇದನ್ನು ಮುಂದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರಿಪೀಟ್ ಆಗಬಾರ್ದು. ನಮ್ಮ ಚಿಕ್ಕಬಳ್ಳಾಪುರ ಅಂದರೆ ಶಾಂತಿಯುತವಾಗಿ, ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ನಾವು ಮನವಿ ಮಾಡ್ತೀವಿ, ಈ ಕೂಡಲೇ ಈ ಪ್ರಕರಣವನ್ನು ಎಚ್ಚೆತ್ತುಕೊಂಡು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತ ತಮ್ಮ ಪೊಲೀಸಲ್ಲಿ ನನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.